ಮನೆಯಲ್ಲಿ ಈ ರೀತಿಯಾಗಿ ಸ್ಟೀಲಲ್ಲೇ ಇಟ್ಕೊಳ್ಳೋದು, ಹಾಗಾಗಿ ನಿಮಗೆ ಸ್ಟೀಲ್ ಪಾತ್ರೆಲೇ ಇಟ್ಟು ತೋರಿಸ್ತಾ ಇರೋದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ಪೇಪರ್ನ ಹಾಕಿ ಅದರ ಮೇಲೆ ಹೂಗಳನ್ನ ಇಟ್ಟು, ಯಾವ ಹೂವಾದರೂ ನೀವು ಸ್ಟೋರ್ ಮಾಡ್ತೀರಾ ಆ ಹೂನ ಅದ್ರ ಒಳಗಡೆ ಹಾಕಿ ಈ ರೀತಿ ಪೇಪರ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇದ್ರ ಒಳಗಡೆ ಹಾಕಬೇಕು. ಪೇಪರ್ನ ಈ ಹೂ ಒಳಗಡೆ ಹಾಕಿ ನಾವು ಇಡೋದ್ರಿಂದ ಆ ಹೂವಲ್ಲಿರುವಂತಹ ನೀರಂಶ ಎಲ್ಲ ಪೇಪರ್ ಡ್ರೈ ಮಾಡಿ ಹೂವನ್ನು ಫ್ರೆಶ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಹೂನ ಹಾಗೆ ಇಟ್ಬಿಟ್ರೆ ಆ ನೀರಂಶ ಎಲ್ಲ ಬಿಟ್ಕೊಂಡು ಹೂವು ಸ್ವಲ್ಪ ಮೆತ್ತೆ ಆಗಿರುತ್ತೆ, ಜೊತೆಗೆ ಹೂವು ಸ್ವಲ್ಪ ಬಣ್ಣ ಬದಲಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ಸ್ಪೆಷಲ್ ಆಗಿ ಈ ಟಿಪ್ಪು ಮಲ್ಲಿಗೆ ಹೂವು ಹಾಗೆ ಮರಳೆ ಹೂವಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಈ ಹೂಗಳೇ ತುಂಬ ಬೇಗ ಬಣ್ಣ ಬದಲಾಗೋದು, ಜೊತೆಗೆ ಹೂವು ಸ್ವಲ್ಪ ಮೆತ್ತೆ ಆಗಿಬಿಡುತ್ತೆ. ಹಾಗಾಗಿ ಈ ಟಿಪ್ಸ್ನ ಮಿಸ್ ಮಾಡದೆ ಫಾಲೋ ಮಾಡಿ ನೋಡಿ. ಈ ರೀತಿ ಪೇಪರ್ ಪೀಸ್ನೆಲ್ಲ ಹಾಕೊಂಡ್ಮೇಲೆ ಇದ್ರ ಮೇಲ್ಗಡೆ ಆ ಕಾಟನ್ ಬ್ಯಾಗ್ ಬರುತ್ತಲ್ಲ, ದಿನಸಿ ಬ್ಯಾಗು, ಅದನ್ನು ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ಹೂಗಳ ಮೇಲೆ ಇಟ್ಕೊಳ್ತಾ ಇದ್ದೀನಿ.